ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಬಟಗೇರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಗನ್ಮಾತೆ ಶ್ರೀ ಭಾಗ್ಯವಂತಿ ದೇವಿಯ ಪಲ್ಲಕ್ಕಿಯ ಭವ್ಯ ಮೆರವಣಿಗೆ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಭೀಮಾ ನದಿಗೆ ತೆರಳಿ ಶ್ರೀ ಭಾಗ್ಯವಂತಿ ದೇವಿಯ ಪಲ್ಲಕ್ಕಿಯ ಗಂಗಾ ಸ್ನಾನ ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಲವು ವಾದ್ಯ ವೈಭವಗಳೊಂದಿಗೆ ಭವ್ಯ ಮೆರವಣಿಗೆ ಜರುಗಿತು. ನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಶಟಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಉದ್ಘಾಟಿಸಿದರು. ನಂತರ ದಿವ್ಯ ಸಾನ್ನಿಧ್ಯವನ್ನು ಅಚಲೇರಿಯ ಶ್ರೀಗಳು ಸೇರಿದಂತೆ ಊರಿನ ಹಿರಿಯರು, ಮಹಿಳೆಯರು ಮತ್ತು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು, ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಟಾಳಿ ಹಾಕ್ಕೊಡ್ರಿ, ಬೇಗ ಮುಗಿಸ್ಕೊಂಡು ತೊಡಿದ್ರಿ. ಅಪ್ಪರ ನಾವು 1:15 ಬಂದು ಕೂತಿದ್ದೀವಿ, 1 ಗಂಟೆಗೆ ಬಂದು ಕೂತೀವಿ, ನೀವು 3:15 ಬಂದಿರಿ, ಅದಕ್ಕೆ ಜಲ್ದಿ ಮುಗಿಸ್ರಿ ಅಂತ ತೊಡಿದ್ರಿ. ಈಗಾಗಲೇ ಸಮಯ ಭಾಳಷ್ಟಾಗಿದೆ. ಯಾಕಾಗ್ಯದ ಅಂದ್ರೆ ನಂದು ಸುಮಾರು 7 ಕಾರ್ಯಕ್ರಮ ಮುಗಿಸಿ ಬಂದಿನಿ. ಇನ್ನು ಇದಾದ್ಲಕ್ಕ ನಂದರಿಗಳ ಕಾರ್ಯಕ್ರಮ ಅದ. 5 ಗಂಟೆಗೆ ನಮ್ಮ ಅಫಜಲ್ಪುರ ತಾಲೂಕು ನಂದರಿ ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಆಳಂದ ತಾಲೂಕಿನ ಇಕ್ಕಳಕಿ ಒಳಗೆ ತೇರದ ಮಲ್ಲಿಕಾರ್ಜುನ ಗುಡಿ 5 ಗಂಟೆಗೆ. ಆಮೇಲೆ 7 ಗಂಟೆಗೆ ಶರಣಬಸವೇಶ್ವರ ಗುಡಿಯೊಳಗೆ ಒಂದು ಕಾರ್ಯಕ್ರಮ ಇದೆ, ಅದು ಮುಗಿಸ್ಕೊಂಡು ನೀಲೂರದೊಳಗೆ 9 ಗಂಟೆಗೆ ಶಿವಶರಣೆ ನೀಲಮ್ಮ ಅಂದ್ರೆ ಶಿವಶರಣೆ ನಮ್ಮ ನೀಲೂರು ನಿಂಬೆಕ್ಕನ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭದ. ಅದಾದ ಬೆಳಕ 10 ಗಂಟೆಗೆ ನಾನು ಮತ್ತೆ ಚಿಕ್ಕಾವಳಿಗಳ ಪುರಾಣ ಉದ್ಘಾಟನೆ. ಇಷ್ಟು ಕಾರ್ಯಕ್ರಮ ಹೋಗ್ಬೇಕಾಗಿದೆ. ಈಗಾಗಲೇ 6-7 ಕಾರ್ಯಕ್ರಮ ಮುಗಿಸ್ ಬಂದಿನಿ. ಎಲ್ಲಾ ಕಡೆ ಸುಮಾರು 4-5 ಕಾರ್ಯಕ್ರಮ ಮುಗಿಸೋ ಟೈಮ್ ಒಳಗ ನನ್ನ ಶರೀರ ಮಾತ್ರ ಅಲ್ಲಿತ್ತು, ಮನಸ್ಸು ಎಲ್ಲಿತ್ತಪ್ಪ ಅಂತಂದ್ರೆ ಬೆಳಗ್ಗೆ ಒಳಗಿತ್ತು. ಯಾಕಂದ್ರೆ ಪಾಪ ನಮ್ಮ ತಾಯಂದ್ರು 1 ಗಂಟೆಯಿಂದ 12:30 1 ಗಂಟೆಯಿಂದ ಇಲ್ಲಿ ಬಂದು ಕುಂತಾರ ಪಾಪ ಬಿಸಿಲೊಳಗೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಭಾಳ ಲೇಟ್ ಆಯ್ತು. ನೆನಪಿಟ್ಕೊಂಡ್ರೆ ನನಗನ್ನಿಸ್ತದ ಇದು ಏನೇ ಆದ್ರೂ ಕೂಡ ಈ ಯುಗಾದಿ ಅದ, ಇದು 3:30 ಮುಹೂರ್ತದ. ಯಾವಾಗ ಗುರುಗಳ ಹಸ್ತದಿಂದ ಯಾವಾಗ ಕೂಡ ಕೊಟ್ಟರು ಕೂಡ ಬಹಳ ಶುಭ ಅದ, ತಂದು ಬಂದ್ರು ಕೂಡ ತಪ್ಪಾಗುದಿಲ್ಲ. ಜೀವನ ನಶ್ವರದ, ಈ ಜೀವನ ನಶ್ವರದ. ನೆನಪಿಟ್ಕೊಂಡ್ರೆ ಬಹಳ ಮಾತಾಡಂಗಿಲ್ಲ.